ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೆಯುತ್ತಿರುವ ಭೀಕರ ಯುದ್ಧ ನಿಂತೇ ಇಲ್ಲ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದರೆ ವಿಶ್ವದಲ್ಲಿ ಯುದ್ಧಗಳು ನಿಲ್ಲಲಿವೆ ಎಂದೇ ಹೇಳಲಾಗ್ತಾ ಇತ್ತು. ಈ ನಡುವೆ ಕೊನೆಯ ಕ್ಷಣದಲ್ಲೂ ರಷ್ಯಾ ಮೇಲೆ ದಾಳಿ ನಡೆಸುವುದಕ್ಕೆ ಅಮೆರಿಕದ ಹಂಗಾಮಿ ಅಧ್ಯಕ್ಷ ಜೋ ಬೈಡನ್ ಉಕ್ರೇನ್ಗೆ ಸೂಚನೆಯನ್ನ ನೀಡಿದ್ದಾರೆ. ಜೋ ಬೈಡನ್ ಅವರು ಕೊನೆ ಟೈಮ್ನಲ್ಲಿ ಯಾಕೆ ಇಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು, ಇದರಿಂದ ಟ್ರಂಪ್ಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ನೋಡೋಣ ಬನ್ನಿ. ಜೋ ಬೈಡನ್ ಅವರು ಅಮೆರಿಕದ ದೀರ್ಘ ಶ್ರೇಣಿಯ ಹಾಗೂ ಬಲಿಷ್ಠ ಕ್ಷಿಪಣಿಗಳನ್ನು ಬಳಸಲು ಹೇಳಿದ್ದಾರೆ ಎಂದು ವರದಿಯಾಗಿದೆ. ಈ ಸಂಬಂಧ ರಷ್ಯಾದ ಮಿಲಿಟರಿ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತೆ ಉಕ್ರೇನ್ಗೆ ಸೂಚಿಸಿದ್ದಾರೆ ಎಂದು ಅಮೆರಿಕದ ಅಧಿಕಾರಿಗಳೇ ಸುದ್ದಿ ಸಂಸ್ಥೆಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಬಗ್ಗೆ ಅಧಿಕೃತ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ವರದಿಯಾಗಿವೆ. ಅಂದಹಾಗೆ ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ರಷ್ಯಾದ ಮಿಲಿಟರಿ ಭಾಗವನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಪ್ರಬಲ ಮಿಸೈಲ್ಗಳನ್ನು ಬಳಸುವುದಕ್ಕೆ ಅನುಮತಿ ನೀಡುವಂತೆ ಅಮೆರಿಕಾಗೆ ಮನವಿಯನ್ನ ಮಾಡುತ್ತಲೇ ಇದ್ರು. ಇದೀಗ ಕೊನೆಯ ಹಂತದಲ್ಲಿ ಜೋ ಬೈಡನ್ ಅವರು ಈ ಮಿಸೈಲ್ಗಳ ದಾಳಿಗೆ ಅನುಮತಿಯನ್ನು ಸೂಚಿಸಿದ್ದಾರೆ. ಆದರೆ ಅಧಿಕಾರ ಸ್ವೀಕರಿಸುವ ಹಂತದಲ್ಲಿ ಇರುವ ಡೊನಾಲ್ಡ್ ಟ್ರಂಪ್ಗೆ ಇದು ಹೊಸ ಸವಾಲು ತಂದೊಡ್ಡಿದೆ. ಚುನಾವಣೆ ಸಂದರ್ಭದಲ್ಲಿ ಅವರು ರಷ್ಯಾ ಹಾಗೂ ಉಕ್ರೇನ್ ಯುದ್ಧವನ್ನ ನಿಲ್ಲಿಸುವುದಾಗಿ ಹೇಳಿದ್ರು. ಆದರೆ ಅವರ ಲೆಕ್ಕಾಚಾರಗಳು ಈಗ ತೆರೆಕಳಗಾಗುತ್ತಿದ್ದು ಆತಂಕ ಸೃಷ್ಟಿಯಾಗಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಉಕ್ರೇನ್ಗೆ ನ್ಯಾಟೋದೊಂದಿಗೆ ಸೇರುವುದು ವಿರೋಧಿಸಿದ್ರು. ಇದೇ ಯುದ್ಧಕ್ಕೆ ಮುಖ್ಯ ಕಾರಣವಾಗಿತ್ತು. ಅಲ್ಲದೆ ಮುಂದುವರೆದು ಉಕ್ರೇನ್ಗೆ ಅಮೆರಿಕದಿಂದ ಹೆಚ್ಚಿನ ಮಿಲಿಟರಿ ಸಹಾಯ ಸಿಗಲು ಶುರುವಾಗಿದ್ದು ರಷ್ಯಾವನ್ನ ಕೆರಳಿಸಿತ್ತು. ಇನ್ನು ಗುಪ್ತಚರ ವರದಿಗಳ ಪ್ರಕಾರ ಉತ್ತರ ಕೊರಿಯಾದ 10 ಸೈನಿಕರು ರಷ್ಯಾದಲ್ಲಿ ಬೀಡು ಬಿಟ್ಟಿದ್ದಾರೆ ಎಂದು ವರದಿಯಾಗಿದೆ. ಅಲ್ಲದೆ ನಾನು ಅಧಿಕಾರಕ್ಕೆ ಬಂದರೆ ಒಂದೇ ದಿನದಲ್ಲಿ ರಷ್ಯಾ ಹಾಗೂ ಉಕ್ರೇನ್ ಯುದ್ಧವನ್ನ ನಿಲ್ಲಿಸುತ್ತೇನೆ ಎಂದು ಟ್ರಂಪ್ ಹೇಳಿದ್ರು. ಆದರೆ ಇದೀಗ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧ ಹಿಂದಿಗಿಂತಲೂ ತೀಕ್ಷ್ಣವಾಗಿದ್ದು, ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿಯನ್ನ ನೂತನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಗೆ ನಿಭಾಯಿಸುತ್ತಾರೆ ಎನ್ನುವುದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ.